I now request our Honorable District Commissioner, Sir Shri Abhiram G. Shankarji, to address us and inspire us. Because I don't know how many of your people are from other states and all, no? Oh, whatever you're comfortable. Okay. ಎಲ್ಲರಿಗೂ ನಮಸ್ಕಾರ. ರೆಸ್ಪೆಕ್ಟೆಡ್ ಬ್ರಹ್ಮಚಾರಿ ಪ್ರಸಾದಾಮೃತ ಚೈತನ್ಯ ಸ್ವಾಮೀಜಿಯವರೇ ಮತ್ತು ಎಮ್ ಡಿ ನೋಟ್ ಮುದ್ರಣ ವಿಶ್ವನಾಥನ್ರವರೇ ಮತ್ತು ಸಿ ಇ ಒ ಜಿಲ್ಲಾ ಪಂಚಾಯತಿರವರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆಶ್ರಮದ ಮಿತ್ರರೇ ಮತ್ತು ಇತರೆ ವೈದ್ಯಕೀಯ ಅರೆವೈದ್ಯಕೀಯ ಸಿಬ್ಬಂದಿಯವರೇ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಟು ಮುದ್ರಣ ಸಂಸ್ಥೆಯ ವತಿಯಿಂದ ಟೆಲಿಮೆಡಿಸಿನ್ ಒಂದು ಯೂನಿಟನ್ನು ಕೊಟ್ಟಿದ್ದಾರೆ. ಬಹುಶಃ ನಿಮ್ಮೆಲ್ಲರೂ ಕನ್ನಡ ಬರ್ತದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಯಿತು, ಓಕೆ. ಅದನ್ನು ಇವತ್ತು ಏನು CSR ಇನಿಷಿಯೇಟಿವ್ ಅಡಿಯಲ್ಲಿ ಕೊಟ್ಟಿದ್ದಾರೆ, ಇದ್ರ ಮೂಲಕ ಬಹುಶಃ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಮೈಸೂರಲ್ಲಂತಲ್ಲ ಬೇರೆ ಕಡೆ ಕೂಡ ಭಾಳ ಅಡ್ವಾನ್ಸ್ಡ್ ಆಗಿರತಕ್ಕಂಥ ಲ್ಯಾಬ್ ಮತ್ತು ಅದರ್ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಇರುವಂಥ ಒಂದು ವಾಹನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಸಂಸ್ಥೆಗೆ ನಾವು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಮತ್ತು ಇದನ್ನು ಸಿಬ್ಬಂದಿ ಕೊಟ್ಟು ಮತ್ತು ಸುಸಜ್ಜಿತವಾಗಿ ಅದೇನು ಉದ್ದೇಶ ಇದೆ ಅದು ನೆರವೇರುವ ಒಂದು ರೀತಿಯಲ್ಲಿ ಅರ್ಧಪೂರ್ಣವಾಗಿ ಮಾಡುವಂಥ ಜವಾಬ್ದಾರಿಯನ್ನು ಮಠ ಕೈಗೆತ್ತಿಕೊಂಡಿದೆ. ಅದಕ್ಕೆ ಮಠಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ಸಮಯದಲ್ಲಿ ವಿಶೇಷವಾಗಿ ನನ್ನದು ವಿನಂತಿ ಏನು ಅಂತಿದ್ದರೆ, ಈಗ ಕೋವಿಡ್ ಸಮಯದಲ್ಲಿ ಏನಾಗ್ತಾಯಿದೆ, ನಾನ್ ಕೋವಿಡ್ ಸರ್ವಿಸಸ್ ಸ್ವಲ್ಪ ಅಫೆಕ್ಟ್ ಆಗ್ತಾಯಿದೆ. ಎಲ್ಲರೂ ಕೋವಿಡ್ ಬಗ್ಗೆನೇ ನಾವು ಜಾಸ್ತಿ ಫೋಕಸ್ ಮಾಡ್ತಾಯಿದ್ದು. ನಮ್ಮದು ದಿ ಎಂಟೈರ್ ಗೌರ್ಮೆಂಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೆಟಪ್ ಈಸ್ ಗಿಯರ್ಡ್ ಟುವರ್ಡ್ಸ್ ಕೋವಿಡ್. ಸೊ ವಾಟ್ ವಿ ಆರ್ ಸೀಯಿಂಗ್ ಇಸ್ ಅ ಪ್ರೋಗ್ರೆಷನ್. ಈಗ ನಾನ್ ಕೋವಿಡ್ ಡಿಸೀಸಸ್, ಲೈಫ್ ಸ್ಟೈಲ್ ಡಿಸೀಸ್, ಈಗ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಮತ್ತು ಒಬಿಸಿಟಿ, ಸೊ ಇದೆಲ್ಲ ಇರುವವರಿಗೆ ಇದು ಪ್ರಾಬಬಿಲಿಟಿ ಆಫ್ ಫೆಟಾಲಿಟಿ ಅಂದರೆ ಮೃತಪಡುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಅಂದರೆ ತೂಕ ಜಾಸ್ತಿ ಇದ್ದರೆ ಅಥವಾ ಸಿವಿಯರ್ ಡಯಾಬಿಟಿಸ್ ಇದ್ದರೆ, BP ಜಾಸ್ತಿ ಇದ್ದರೆ ಅವ್ರಿಗೆ ಆಗ್ತಾಯಿದೆ. ಬಹುಶಃ ಅದನ್ನು ನಾವು ಮುಂಚಿತವಾಗಿ ತಡೆಗಟ್ಟಲಿಕ್ಕೆ ನಮಗೆ ಆದರೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆದರೆ ಅನುಕೂಲ ಆಗುತ್ತೆ. ಅದಕ್ಕೆ ನಾನು ಸ್ವಾಮೀಜಿ ಅವರಲ್ಲಿ ಮತ್ತು ಇಲ್ಲಿ ಡಾಕ್ಟ್ರುಗಳಲ್ಲಿ ಕೇಳ್ಕೊಳ್ಳೋದೇನು ಅಂತಿದ್ರೆ, ನೀವೊಂದು ಚಾರ್ಟ್ ಮಾಡಿದರೆ ಈಗ ನೆಕ್ಸ್ಟ್ ಒಂದು ತಿಂಗಳಿಗೆ ನಾವು ಇಷ್ಟು ಹಳ್ಳಿ ಕಡೆ ಹೋಗ್ತೀವಿ ಅಂತ, ಯಾವ ಹಳ್ಳಿಗೆ ಹೋಗ್ತೀವಿ ಅಂತ ಹೇಳಿ ನಮಗೆ ಹೇಳಿದರೆ ಆ ಹಳ್ಳಿಯಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ. ಇಲ್ಲಿ ಈ ವಾಹನ ಮತ್ತು ಸಿಬ್ಬಂದಿಯನ್ನು ಕಳಿಸ್ಕೊಟ್ರೆ ಅಲ್ಲಿ ಬೇಸಿಕ್ಕಾಗಿ ಇರುವಂಥದ್ದು ಏನು, ಈಗ ವೆದರ್ ಇಟ್ ಈಸ್ ಡಯಾಬಿಟಿಸ್ ಆರ್ ಹೈಪರ್ ಟೆನ್ಷನ್, ಈ ಥರ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಏನಿದೆ, ಕೋವಿಡ್ ಬಗ್ಗೆ ಮಾತೇ ಬೇಡ, ವಿ ಡೋಂಟ್ ವಾಂಟ್ ಯು ಟು ಗೆಟ್ ಇನ್ವಾಲ್ವ್ಡ್ ಇನ್ ಕೋವಿಡ್. ಈಗ ನಾನ್ ಕೋವಿಡ್, ಈಗ ಏನು ಲೈಫ್ ಸ್ಟೈಲ್ ಡಿಸೀಸಸ್ ಏನಿದೆ ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ಈಗ ಜಾಸ್ತಿ BP, ಶುಗರ್ ಇತ್ಯಾದಿ ಇರೋರಿಗೆ ಅವರಿಗೆ ಫೀಲ್ಡಲ್ಲೇ ಹೆಲ್ಪ್ ಮಾಡಿ. ಏಕೆಂದರೆ ರೂರಲ್ ಸೆಟಪ್ಪಿಂದ ಜನ ಇಲ್ಲಿಗೆ ಬಂದು, ಈಗ ಮಳೆ ಬೇರೆ ಶುರುವಾಗಿದೆ, ಎಲ್ಲರೂ ಹೊಲದಲ್ಲಿ ಗದ್ದೆಗಳಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಯಾರೂ ಕೂಡ ಎಲ್ಲ ಹಳ್ಳಿ ಬಿಟ್ಟು ಊರಿಗೆ ಬರಲಿಕ್ಕೆ ಇಷ್ಟಪಡುವುದಿಲ್ಲ. ಈ ಸಮಯದಲ್ಲಿ ಅವರನ್ನು ಸಿಟಿಗೆ ಕರೆಸ್ಕೊಳ್ಳೋ ಬದಲು ಇಫ್ ವಿಲೇಜಸ್ ಕ್ಯಾನ್ ಬಿ ಐಡೆಂಟಿಫೈಡ್ from the Jilla Panchayat and from the district administration, we will support with the local logistics, with whatever manpower, protection, all those things that are needed, and even gathering people to that place. We will give sufficient advertisement and ensure that yaridare janru barli. But these things, and even maybe basic ANC checkup for pregnant ladies who are there, or postnatal for lactating mothers, all these things which can, if it can be done in villages, and whichever villages, which taluk is all left to you. So we need a chart so that we can prepare in advance and help you from our side. It can be a very good partnership in these challenging times when namdu PHC staff and all the setup is geared towards COVID, and we are sort of neglecting because the manpower is limited, the demands have doubled. So our people have to go to the field, they have to collect samples, they have to ensure quarantine, they have to ensure that test is done on the 7th day of primary contact. So all those things are there. It becomes very difficult for the setup. ಸೊ ಸಾರ್ವಜನಿಕರಿಗೂ ಭಾಳ ಅನುಕೂಲ ಆಗುತ್ತೆ. ನಿಮಗೆ ಏನು ಮಠದ ವತಿಯಿಂದ ಮತ್ತು ಹಾಸ್ಪಿಟಲ್ ವತಿಯಿಂದ ಸೇವೆಯನ್ನು ಏನು ಕೊಡ್ತಾ ಇದ್ದೀರಿ, ಆ ಸೇವೆಯನ್ನು ಕೊಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಇನ್ ದಿಸ್ ಬ್ಯಾಕ್ಗ್ರೌಂಡ್ ಐ ರಿಕ್ವೆಸ್ಟ್ ದಿ ಆಶ್ರಮ್ ಟು ಕನ್ಸಿಡರ್ ದಿ ರಿಕ್ವೆಸ್ಟ್ ಆಫ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಸೊ ದಟ್ ಈಸ್ ಪಾರ್ಟ್ ಆಫ್ ದಿ ಸೆಲ್ಫಿಶ್ ಇಂಟ್ರೆಸ್ಟ್ ವಿಚ್ ಐ ಹ್ಯಾಡ್ ಇನ್ ಕಮ್ಮಿಂಗ್ ಹಿಯರ್ ಆಲ್ಸೋ, ಬಿಕಾಸ್ ಐ ಥಾಟ್ some of the services which our facilities are not able to give, maybe we can take your assistance. So it will be a win-win situation for both of us,
ಆ್ಯಂಡ್ ಐ ಥಿಂಕ್ ಅಲ್ಟ್ರಾಸೌಂಡ್ ಎಲ್ಲ ಮಾಡಲಿಕ್ಕೆ ಸಿಬ್ಬಂದಿ ಇನ್ನೂ ಬರಬೇಕು ಅಂತ ಹೇಳ್ತಾರೆ. ಜಾಸ್ತಿ ಅಡ್ವಾನ್ಸ್ಡ್ ಆಗಿರೋದು ಬೇಡ, ಬೇಸಿಕ್ NCD ಕ್ಲಿನಿಕ್ ಅಂತ ಏನು ರನ್ ಮಾಡ್ತಾ ಇತ್ತು, ಇಫ್ ದಿ ಬೇಸಿಕ್ NCD ಕ್ಲಿನಿಕ್ ಕ್ಯಾನ್ ಬಿ ರನ್, ಇಫ್ ವಿ ಕ್ಯಾನ್ ಎನ್ಶೋರ್ ದ್ಯಾಟ್ ಪೀಪಲ್ ಕೀಪ್ ದರ್ ಇದು ವೈಟಲ್ ಪ್ಯಾರಾಮೀಟರ್ಸ್ ವಿತ್ ರೆಸ್ಪೆಕ್ಟ್ ಟು ಬ್ಲಡ್ ಶುಗರ್ ಆ್ಯಂಡ್ ಹೈಪರ್ ಟೆನ್ಷನ್ ಅಂಡರ್ ಕಂಟ್ರೋಲ್, ಬಹುಶಃ ಈ ಒಂದು ನೆಕ್ಸ್ಟ್ 3 months ಇಫ್ ಯು ಕ್ಯಾನ್ ಎನ್ಶೋರ್ ದ್ಯಾಟ್ ಅಷ್ಟು ವಿಲೇಜಸಲ್ಲಿ ಕೋವಿಡಿಂದ ಯಾವುದೇ ಡೆತ್ ಆಗದಂಗೆ ನೋಡ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಆಗ್ತದೆ. ಸೊ ಐ ಥಿಂಕ್ ದಟ್ ಈಸ್ ಒನ್ ರಿಕ್ವೆಸ್ಟ್ ವಿಚ್ ಐ ವುಡ್ ಲೈಕ್ ಟು ಪ್ಲೇಸ್ ಬಿಫೋರ್ ದಿ ಆಶ್ರಮ್. ಸೊ ಈ ಒಂದು ಸಮಯದಲ್ಲಿ ನನಗೆ ಕರೆದು ಈ ಒಂದು ಸಮಾವೇಶಕ್ಕೆ ಕರೆದಿದ್ದಕ್ಕೆ ನಾನು ಮಠಕ್ಕೆ ಮತ್ತು ಸನ್ಮಾನ್ಯ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಏಕೆಂತಿದ್ದರೆ ಥ್ಯಾಂಕ್ಸ್ ಟು ದಿಸ್ ಆಪರ್ಚುನಿಟಿ ವಿ ಆಲ್ಸೋ ಗಾಟ್ ದಿ ಚಾನ್ಸ್ ಟು ಸಿ ದಿ ಅಡ್ವಾನ್ಸ್ಡ್ ಟೆಲಿಮೆಡಿಸಿನ್ ಬಸ್, ಬಿಕಾಸ್ ಇನ್ ಫ್ಯೂಚರ್ ನಮಗೂ ಕೂಡ ಇನ್ ಕೇಸ್ ವಿ ವಾಂಟ್ ಎ CSR, ವಿ ವಾಂಟ್ ಸಮಥಿಂಗ್ ಫ್ರಮ್ somebody who wants to donate. So this is a good eye opener. We also did not know that something like this could be done ಒಂದು ಬಸ್ಸಲ್ಲಿ. ಏಕೆಂದರೆ ನಾವು ಫೀವರ್ ಕ್ಲಿನಿಕ್ಸ್ ಎಲ್ಲ ಮೊಬೈಲಾಗಿ ಮಾಡಿದ್ದೀವಿ, ಬಟ್ ಇಟ್ ವಾಸ್ ನಾಟ್ if I can use the word high tech or something. So this is very advanced and state of the art technology ಇದೆ, with a scanner, X-ray, with a lab, complete lab setup ಇದೆ. ಸೊ ಒಂದು ಫೀಲ್ಡ್ಗೆ ಹೋಗಿದರೆ ಬಹುಶಃ ಇಸ್ ಅ ಕಂಪ್ಲೀಟ್ ಫೀಲ್ಡ್ ಹಾಸ್ಪಿಟಲ್, ಆಸ್ ಡಾಕ್ಟರ್ ನಾಯರ್ ಫ್ರಮ್ ಕೊಚ್ಚಿ ವಾಸ್ ಸೇಯಿಂಗ್, ಇಟ್ಸ್ ಅ ಕಂಪ್ಲೀಟ್ ಫೀಲ್ಡ್ ಹಾಸ್ಪಿಟಲ್. ಇಟ್ ಕ್ಯಾನ್ ಬಿ ರನ್. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಂದಾಗ ಈಗ ನೆಕ್ಸ್ಟ್ ದಿಸ್ ವೀಕ್ ಈಸ್ ಸೆಟ್ ಟು ಬಿ ಕ್ರೂಷಿಯಲ್. ಈಗ ಕೊಡಗಲ್ಲಿ, ವಯನಾಡಲ್ಲಿ ಎಲ್ಲ ಮಳೆ ಜಾಸ್ತಿ ಬರ್ತದೆ ಅಂತ ಹೇಳ್ತಾರೆ. ವಿ ಆರ್ ಆಲ್ಸೋ ಗಿಯರಿಂಗ್ ಅಪ್ ಫಾರ್ ಎ ಪ್ರಾಬಬಲ್ ಫ್ಲಡ್ HD ಕೋಟೆ, ನಂಜನಗೂಡು ವ್ಯಾಪ್ತಿಯಲ್ಲಿ. ಸೊ ಏನಾದರೂ ಆಗದೇ ಇರಲಿ, ಆದರೂ ಕೂಡ ಬಹುಶಃ ಈ ಒಂದು ಟೆಲಿಮೆಡಿಸಿನ್ ಯೂನಿಟ್ ಆ ಸಮಯದಲ್ಲೂ ಕೂಡ ಉಪಯೋಗಕ್ಕೆ ಬರ್ತದೆ. ಸೊ ಮೈ ರಿಕ್ವೆಸ್ಟ್ ಈಸ್, ಸೆಕೆಂಡ್ ರಿಕ್ವೆಸ್ಟ್ ಈಸ್, ಇನ್ ಕೇಸ್ ವಿ ಹ್ಯಾವ್ ಎ ಡಿಸಾಸ್ಟರ್ ಇನ್ ದಿ ಕಮಿಂಗ್ 2 weeks, ಬಿಕಾಸ್ ಲಾಸ್ಟ್ 2 years ನೋಡಿದ್ದೀವಿ, August 1st week ಈಸ್ ದಿ ಕ್ರೂಷಿಯಲ್ ಟೈಮ್, ಆ್ಯಂಡ್ August 15th 20th ಒಳಗಡೆ ಡಿಸಾಸ್ಟರ್ ಇದ್ದರೆ ಆಗಿರುತ್ತೆ. ಸೊ ನಾರ್ಮಲಿ ಇಫ್ ದರ್ ಇಸ್ ಅ ಫ್ಲಡ್ ವಿತಿನ್ 20th of August ಆಗಿರುತ್ತೆ. ಇನ್ ಕೇಸ್ ವಿ ಫೇಸ್ ಸಮಥಿಂಗ್, ಈ ಬಾರಿ ಬಹುಶಃ ಇಫ್ ದಿ ಆಶ್ರಮ್ ಆ್ಯಂಡ್ ಹಾಸ್ಪಿಟಲ್ ಕನ್ಸೆಂಟ್ಸ್ ಇದನ್ನು ಆ ಒಂದು ಡಿಸಾಸ್ಟರ್ ಏನಾದರೂ ಅಕಸ್ಮಾತ್ ಆದರೆ ಮೈಸೂರಲ್ಲಿ ಅಥವಾ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಬಳಸಲಿಕ್ಕೆ ಕೂಡ ಇಟ್ ವಿಲ್ ಬಿ ಅ ಗುಡ್ ಆಪರ್ಚುನಿಟಿ ಟು ಸ್ಟಾರ್ಟ್ ಆಫ್ ಫಾರ್ ಅ ಗುಡ್ ಕಾಸ್ ಇನ್ ಟೈಮ್ಸ್ ಆಫ್ ಎನ್ ಎಮರ್ಜೆನ್ಸಿ ಅಂತ ನನಗೆ ಅನಿಸ್ತದೆ. ಸೊ ಇಷ್ಟು ಮಾತುಗಳನ್ನು ಆಡ್ತಾ ಜಾಸ್ತಿ ಮಾತಾಡಲ್ಲ, ವಿ ಹ್ಯಾವ್ ಟು ಪ್ರೊಸೀಡ್ ಟು ಟಿ ನರಸೀಪುರ. ಸೊ ಇಷ್ಟು ಮಾತುಗಳನ್ನು ಆಡ್ತಾ ಈ ಒಂದು ಸಮಾವೇಶಕ್ಕೆ ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಸರ್ದು ಕನ್ನಡ ತುಂಬ ಚೆನ್ನಾಗಿದೆ, ಸೊಗಸಾಗಿದೆ. ನಮ್ಮ ಮುಂಚೆ ಕಂಪೈರಿಂಗ್ ಯಾವುದರಲ್ಲಿ ಹೇಳಬೇಕು ಅಂದಾಗ ಎಲ್ಲರೂ ಇಂಗ್ಲೀಷ್ ಅಂತ ಹೇಳಿದರು, ಬಟ್ ನನಗೀಗ ತುಂಬ ಖುಷಿ ಆಯಿತು ಸರ್ ಕನ್ನಡದಲ್ಲಿ ಮಾತಾಡಿ. ಸೊ ಇಂಗ್ಲೀಷಲ್ಲಿ ಬರೆದಿದ್ರು, ಇದು ಪ್ರಿಪೇರ್ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ. 2 ವಿಷಯ ಹೇಳಲಿಕ್ಕಿದೆ. ಅಮ್ಮನವರು ಇಡೀ ಎಂಬ್ರೇಸಿಂಗ್ ದ ವರ್ಲ್ಡ್ ಅಂತ ವಿಶ್ವದಲ್ಲಿ ಖ್ಯಾತಿಯನ್ನು ಹೊಂದಿದ್ದಾರೆ. ಅವರಿಗೆ ಅಮ್ಮ, ಮಾತಾ ಅಮೃತಾನಂದಮಯಿ, ಹಗ್ಗಿಂಗ್ ಸೇಂಟ್ ಏನಿಲ್ಲ. ಎಂಬ್ರೇಸಿಂಗ್ ದ ವರ್ಲ್ಡ್ ಅಂದರೆ ಎಲ್ಲರೂ ತನ್ನವರು ಅಂತ ತನ್ನ ಕವಚದಲ್ಲಿ ಹೌಚ್ಕೊಳ್ತಾ ಇದ್ದಾಳೆ. ಸೊ ಸರ್ ಏನು ಹೇಳಿದರು, ಹಾನರಬಲ್ DC ಸಾಹೇಬರು, ಅದೇ ಅಮ್ಮ ಮಾಡ್ತಾ ಇದ್ದಾರೆ. ಸ್ವಾಮೀಜಿಯವರು ಕೂಡ ಬಹಳ ಖುಷಿಯಾಗಿರ್ತಾರೆ ಇದರ ಸಮ್ಮತಿ ಒಪ್ಪಿಸ್ಲಿಕ್ಕೆ. 2ನೇ ವಿಷಯ ಏನಪ್ಪ ಅಂದರೆ, ಆಗಲೇ ಚಾರ್ಟಿಂಗ್ ಆಗಿದೆ, 25 ವಿಲೇಜ್ಗಳನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅದು ಆದಷ್ಟು ಬೇಗ DC ಸಾಹೇಬರಿಗೆ ತಲುಪಿಸೋಂಗೆ ಮಾಡೋದು ನಮ್ಮ ಕರ್ತವ್ಯ. 3ನೇದು, ಸರ್ ಏನು ಹೇಳಿದರು, ಸರ್ ಕಡೆಯಿಂದ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ, ದಟ್ ಈಸ್ ವಾಟ್ ಐ ಅಂಡರ್ಸ್ಟುಡ್ ವೆನ್ ಸರ್ ಸೆಡ್ ಬಟ್ ಬೋತ್ ಆಫ್ ಅಸ್ ವಿಲ್ ಕಮ್ ಟುಗೆದರ್. ಸೊ ಸರ್ ಕಡೆಯಿಂದ ಏನು, ನಮ್ಮ ಕಡೆಯಿಂದ ಏನು ಅಂತ ಹೇಳಿ, ಒಂದು ಛತ್ರಿ ಅಂದರೆ ಅಮ್ಮನ ಛಾಯೆಯಲ್ಲಿ ನಾವು ಕೆಲಸ ಮಾಡೋಕ್ಕೆ ನಮಗೆ ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಐ ಥಿಂಕ್ ಅಮ್ಮ ಹ್ಯಾಸ್ ದಿಸ್ ಪ್ಲಾಟ್ಫಾರ್ಮ್ ಫಾರ್ ದ ಸೆಲ್ಫಿಶ್ ನೀಡ್ಸ್ ಫಾರ್ ಬೋತ್ ಆಫ್ ಅಸ್, ವಿಚ್ ಇಸ್ ಆ್ಯಕ್ಚುಲಿ ಸೆಲ್ಫ್ಲೆಸ್ ಫಾರ್ ದ ವರ್ಲ್ಡ್. ಲೋಕಃ ಸಮಸ್ತಃ ಸುಖಿನೋ ಭವಂತು. ನಾವು ಕನ್ನಡದಲ್ಲಿ ಮಾತಾಡ್ಬೋದಾ? ಧನ್ಯವಾದಗಳು. ಈಗ ನಮ್ಮ ವಿಶ್ವನಾಥನ್ ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್, ಅವರನ್ನು 2 ಮಾತಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಸರ್ ಪ್ಲೀಸ್. Om Amradeshwarya Namaha. Good morning everybody. I am very happy to be here to be part of this ceremony of the project which is initiated by Mata Amrutanandamayi Mutt. I call it this as Hospital on Wheel. I also thank our district magistrate Sri Abhiram Shankar for sparing his valuable time, especially among these COVID pandemic related issues. Our company, Banknote Paper Mill, was established as a Make in India project in this part of Mysore, that is Note Mudran Nagar. This company is a JV project which was decided by Government of India, a company owned by Government of India and
a company owned by Reserve Bank of India, joined together to create this facility in Mysore to stop import of currency paper into our country. So we have commissioned this project in 2016 and started supplying the currency paper into all currency presses across the country. That is, there are 4 currency presses, including the Mysore one. I don't know, many of you may not be knowing, in the currency map of the whole world, the Mysore has become one of the most important locations one of the largest currency presses which had already established in North Muddan Nagar. Added to that, with our paper mill with the largest single capacity in the same location, is one of its kind, and I think nowhere in the world it is existing. So we all can be proud of bringing this project into Mysore. I also request our district commissioner to pay a visit to our factory. We try to bring this company as one of the best banknote paper mill in the whole world. Many companies care about social responsibility, corporate social responsibility. But more than the speeches of CVOs and company policy, I feel there is a big role to play by the CSR committee officials of the company. We try to recognize their role and strengthen their hands to contribute towards this corporate social responsibility. Implementation of corporate CSR activity is one of the most important thing. Our company try to integrate the social, environmental, and ethical issues related problems through CSR activities. When Mutt in charge, Swamiji Ramakrishna Swami and Dr. Modi couple brought this project to our company to fund under CSR. Our CSR officials found it very, very important and interesting project which can contribute to the poorest part of our society, especially in rural areas. When they explained to me about this project, I was really very happy to take this project to our board of directors and get it approved. And in fact, our chairman, non-executive chairman from Government of India, a lady, Ms. Tripti Patra Ghosh, along with all other directors, was very happy to sanction this project towards this CSR activity. I strongly believe that this hospital on wheel can go a long way in serving the poor, especially in the rural areas. I, on behalf of my company, wishes to Amritanandamayi Mutt and Dr. Modi couple to make this project really a serving to poor, especially in rural areas. Thank you all. Blessings definitely will keep up the promise and whatever wishes you have for us. Namashivaya sir, our prayers and wishes with Amma's blessings to your personal and professional life. Prashant Mishra ji has told that I've already spoken. So now I request, there is a small message. We are very blessed. Actually, this was actually the start of the program, but there was a delay. But Amma is never late. So before DC sir leaves, I request to spend another 5 minutes or 10 minutes because as General Secretary, Sampujya Shri Purnamritananda Puri Swamiji is addressing us. We are all very, very, very lucky in fact. Thank you Amma, thank you Swamiji. It will be played on to you right now.
സ്നേഹാലോകസുമോഹനവദനാം കരുണാദ്രാനത നയനാം രമ്യാം ശ്രുതജനപാലന വ്യഗ്രാം സൗമ്യാം അമൃതാനന്ദമയീം പ്രണമാമി. Om Amadeshwari Namaha. My humble pranams to all the dignitaries, doctors, nurses, and all other health workers, and my dear sisters and brothers. I feel very blessed to get a chance to speak to such a dedicated group of people who are ready to serve humanity. Welcoming all of you to Amrita family. The world is passing through a very tough time. We have never experienced such a difficult situation in our life. People all over the world are suffering because of coronavirus. Amma had mentioned about this upcoming disaster long before. During her world tours and Indian tours, at every venue, Amma used to begin her speech with a strong warning. Amma said, "Children, nature is agitated because of the selfish thoughts and actions of the people. Amma sees only darkness everywhere. If people continue to live like this, there could be unimaginable reaction from the nature's side. We need to protect the harmony of nature. We have to perform more prayers and selfless actions. Plant more trees. Protect birds and animals. Otherwise, nature will try to adjust itself and we may feel it as a natural disaster." Let us think of what can we do now. Man's selfishness destroys the rhythm of nature. An invisible tiny virus could disturb the sleep of intellectual giants. It has suspended the activities of the modern world. The rationalists who used to say that they didn't want to believe in a God who is invisible, now they have to accept the existence of a tiny invisible virus. World of science stands helpless, unable to find a solution in the age of technology. Doctors say that the solution is in remaining at home. Physical, mental, and environmental cleanliness is necessary. For physical cleanliness, take a bath in the morning. For mental purity, chant mantras. Increase the immunity of the body through prayers, meditation, and yoga. I am very sure that the medical science will find a solution with the help of dedicated scientists. But grace is also needed. India is a large nation with a population of more than 135 crores of people. Due to this fact, the equal distribution of healthcare services has proven to be a major problem. Adding to this is the recent trend of concentration of healthcare facilities to the cities and towns compared to rural areas. Telemedicine is considered to be the remote diagnosis and treatment of patients by means of telecommunications technology, thereby providing substantial healthcare to low-income regions. The telemedicine van will help the rural population access the modern healthcare.
It will be great blessing for the patients in rural areas of Karnataka to get the best medical care staying in their village itself. Amma's children may pray for the well-being of the world, try to do whatever is possible with the help of modern technology, also practice chanting and meditation and acquire strength and grace. And we will see crises turn into blessings. May this experience become a training to lead the world towards goodness. Thank you so much. Namah Shivaya. My humble prostrations at the lotus feet of our Swamiji, Purnamritanandapuri Swamiji. Before I conclude, I personally invite whoever have not had Amma's Darshan, whenever, wherever possible, who have had Amma's Darshan, please have again. When that can happen, only Amma knows. Now I request Dr. Vikas Modi to give vote of thanks because our DC sir has, as he has already stated, he needs to leave to T. Narsipura. Namah Shivaya. Om Amriteshware Namaha. It's indeed a very historic day for Amrit Kripa Hospital to host this inauguration. During this corona pandemic, it was in fact doubtful whether the bodybuilding of this van would finish. Also was uncertain as to when the van crosses Kerala border and comes to Mysore. Whether any day this inauguration would be certain was uncertain. Purely due to grace of Almighty, this day we are seeing, where we are hale and healthy, we are free of corona at present, and we are able to share our views and gratitude to each other and see each other in open space. So thanking God in such times is more appropriate, I believe. For us, Amma is like God. And Amma's representative, Swami Prasadamrita Chaitanya ji is here. So I thank you, Swamiji, very much to be here. I thank from bottom of my heart to Honorable DC Shri Abhiram ji for making himself available for this function along with our CEO sir. It was really very encouraging that you came here and we got light that yes, we can do something in these times of corona also. Otherwise, I was in dark. What would we do with this van in this kind of corona times? I thank Shri Vishwanath ji and their entire team to come here and accept our function in these unsafe days of gatherings. Similarly, I thank Swami Atmananda Chaitanya, Ananta Ananda Chaitanya Swami for arranging this function for us, as we were totally unequipped for this. Such wonderful AV setup and all basic needs we needed was not possible without your help. Swami, thank you very much. I would thank Dr. Prem Nair, Director, Amrita Institute of Medical Sciences, Kochi, to give his precious time and to have a teleconference to mark the inauguration of this telemedicine services. This van bodybuilders, Ojas Automobiles from Kotamangala also have done a wonderful job. It's really appreciable. In support of Mr. Jain and Mr. Sandeep from Amrita Hospital, Kochi. And also, I would be unsatisfied if I don't mention the name of Mr. Vinod. He is the scientist of nanotechnology from Amrita Nanotechnology Institute, who has put his efforts to put up the solar panels to make it the first van in India to be solar powered. Similarly, thanks to all the vendors of medical equipments who have participated in this feat. Also thanks to entire team of Amrita Kripa Hospital, Brahmachari Prasadamrita Chaitanya, to make me feel nothing is insignificant and we all are standing together to see new horizons with hope and smile. Om Amriteshware Namaha. Thank you all. I request all of you to kindly have lunch, which is prepared by all our staffs. We are not allowed any outside food to come here. It's very hygienic, very safe. Kindly requesting everyone to have food. Thank you. Lunch. Thank you. Namaskar.
After the DC sir leaves, we would like to felicitate all our team members from BNPM. Kindly come back. Thank you. Thank you.